ಮರವಿ ಅಂಗಿಯ ಮೆರವಣಿಗೆ ಮುಟ್ಟುತ್ತಿದೆ ಮಹಾಜನರೊಂದಿಗೆ ಮದ್ದಾರ ಸ್ವಾಮಿಯ ಮಗನಡೆಗೆ. 12 ಆನೆಗಳೊಡನೆ 12 ಲಕ್ಷ ರೂಪಾಯಿ ವೆಚ್ಚಗೈದು ಭೂತ ಪ್ರೇತ ಮಹಾ ಮಂತ್ರವಾದಿಗಳಿಂದ ಗಾಳ ಪೂಜೆಯಲ್ಲಿ ನೇಯಿಸಿದ ಮರವಿಯ ಅಂಗಿಯು ಅದೆಷ್ಟು ಸಡಗರದಿಂದ ಸಾಗುತ್ತಿದೆ ಸಾವಲಿ. ಬಸವ, ಸದ್ಯ ನಿನಗಾಗಿ ಓದುವ ಮಂಗಳ ವಾದ್ಯವು ಇನ್ನರ್ಧ ಗಂಟೆಯಲ್ಲಿ ಮಸಣ ವಾದ್ಯವಾಗುತ್ತಿದೆ. ಆನಂದಾಂಬುದಿಯಲ್ಲಿ ತೇಲಾಡುವ ನಿನ್ನ ಭಕ್ತ ಮಂಡಳಿಯು ದುಃಖ ಸಾಗರದಲ್ಲಿ ಮುಳುಗುವುದು. ಇತ್ತ ಕಾಣಿಕೆಗಾಗಿ ನಿರೀಕ್ಷಿಸುತ್ತಿದೆ ಯಮಸದನ. ಕತ್ತು ಹಿಡಿದು ಮೇಲೆ ಕೆತ್ತಲು ಹೊರಡಿಸುತ್ತಿದೆ ಮತ್ತೆ ಲೋಕ. ಕಾಳಕೂಟ ವಿಷಕ್ಕಿಂತಲೂ ಪ್ರಖರ ವಿಷವಡಗಿದೆ ಈ ಮರವಿ ಹಂಗಿಯಲ್ಲಿ. ಬಸ, ನೀನಿದನ್ನು ಧರಿಸಿ ಉಳಿಯಲಾರೆ, ಧರಿಯಲ್ಲಿ. ನಾನಿಂದು ಬಂದಿಯನು ನಿನ್ನೊಳಗೆ ಮೃತ್ಯುನ ಪರವಾಗಿ. ಬನ್ನಿ ಮಹಾರಾಜ್, ಏಕಿನಿತು ವಿಜೃಂಭಣೆಯಿಂದ ಆಗಮನ? ಮನದಲ್ಲಿ ಮಾಡಿಕೊಂಡ ಹರಕೆಯನ್ನು ನಿನಗೆ ಅರ್ಪಿಸಲು ವಿಜಯಂ ಎದುರಿದೆ ಬಸವಣ್ಣ. 12 ಲಕ್ಷ ರೂಪಾಯಿ ವೆಚ್ಚಗೈದು ಶ್ರಮ ವಹಿಸಿ ನೇಯಿಸಿ ತಂದಿರುವೆ ಈ ಅರಿವೇನೋ ನಿನಗಾಗಿ. ಈ ಅಮೂಲ್ಯ ಕಾಣಿಕೆಯನ್ನು ಸ್ವೀಕರಿಸಿ ನನ್ನನ್ನು ಪ್ರಾರ್ಥನಾಗಿ. ಮಹಾರಾಜ್, ಓರ್ವ ವ್ಯಕ್ತಿಗಾಗಿ ಅಷ್ಟೊಂದು ಹಣ ಖರ್ಚು ಮಾಡುವುದು ಯೋಗ್ಯವಲ್ಲ. ಅಷ್ಟು ಹಣವನ್ನು ದೇಶದ ಹಿತದ ಕೆಲಸಕ್ಕಾಗಿ ಖರ್ಚು ಮಾಡಬಹುದಾಗಿತ್ತು. ಒಬ್ಬಳ ಏಳಿಗೆಯಿಂದ ದೇಶದ ಏಳಿಗೆ ಮುಖ್ಯವಾದುದು. ಅರಿತಿರುವೆ ಬಸವಣ್ಣ, ಕಾವಿ ಬಟ್ಟೆಯ ಧರಿಸಿ ಕೈಯಲ್ಲಿ ಗತ್ತೆ ಪಡೆದು ಧರ್ಮೋಪದೇಶ ಮಾಡುವುದಲ್ಲ ರಾಜಾಡಳಿತೆ. ಯಾವುದಕ್ಕೆ ಯಾವ ರೀತಿ ಖರ್ಚು ಮಾಡಬೇಕೆಂಬುದರ ಅರಿವು ಚೆನ್ನಾಗಿದೆ. ಅದನ್ನು ನನಗೆ ಉಪದೇಶಿಸುವ ಅಗತ್ಯವಿಲ್ಲ. ಮುನಿಯದಿರಿ ರಾಜನ್, ತಮ್ಮ ಹೇಳಿಕೆ ಸತ್ಯವಿದೆ, ಕ್ಷಮಿಸಬೇಕು. ಮಹಾತ್ಮರೆಂದು ಮರ್ಯಾದೆಯಿಂದ ವರ್ತಿಸಿದೆ ತಪ್ಪು. ನಿಮಗಿಲ್ಲಿ ರಾಜದರ್ಪ ತೋರಿಸಿದ್ರೆ ಚೆನ್ನಾಗಿರ್ತೇನೋ. ಬಿಸಿಯಾಗಿ ಉಸಿರದಿರಿ ರಾಜನ್, ನೀ ತಂದ ಅಮೂಲ್ಯ ಕಾಣಿಕೆ ನಾ ಬಲ್ಲೆ. ಬಲ್ಲಿಯಾದರೂ ಒಲ್ಲೆನೆಂಬ ಅಭಿಮತವನ್ನು ಹೇಗೆ ತೋರುವಿರಿ? ಏಕಮಾತ್ರ ಛತ್ರಿ piಡಿದು ಕಾಣಿಕೆಯನ್ನು ಸ್ವೀಕರಿಸಿ ಧರ್ಮರಕ್ಷಕರಾಗಿರುವ ನೀವು ಮಹಾರಾಜರು ಭಕ್ತಿಪೂರ್ವಕವಾಗಿ ಅರ್ಪಿಸುವ ಕಾಣಿಕೆಯನ್ನು ನೀವು ನಿರಾಕರಿಸುವುದಾದರೆ ಭಕ್ತನ ಬಿಸಿ ಉಸಿರು ನಿಮಗೆ ತಾಕದೇ ಇರಲಾರದು. ತಾಳು ಪ್ರಭು, ತಾಳು. ಅಷ್ಟೊಂದು ಅವಸರವೇಕೆ? ಹರಕೆ ಮಾಡಿಕೊಂಡ ಅರಿವಿನ ಧರಿಸಿದ ಮೇಲೆ ಹರ್ಷವಾಗುತ್ತದೆ ರಾಜನ ಮನ. ನಿಜವೇ? ಸಹಜ. ಆಗಲಿ ಮಹಾರಾಜ್, ನೀವಿತ್ತ ಕಾಣಿಕೆ ಸ್ವೀಕರಿಸಿ ಆನಂದದಿಂದ ಧರಿಸುವೆ. ಇದೆಲ್ಲವೂ ಶಿವ ಸಂಕಲ್ಪ. ನಾಶವಾಗಿದ್ದು ನನಗೆ ಅಡ್ಡಿಯಾದ ಕ್ರಮೆ. ಅಪ್ಪ, ಅದೆಷ್ಟು ಆದರಿಂದ ಅರ್ಪಿಸುವುದು ಕಾಣಿಕೆ ಪ್ರಜೆ. ಆ ಬಸವನಿಗೆ ಗುರಿಪಡಿಸಿದೆ. ನಿನ್ನ ಶೂರತನಕ್ಕೆ ನೀನ ಬೆನ್ನು ಚಪ್ಪರಿಸಿಕೊಂಡು ಮೀಸೆ ಉರಿ ಮಾಡುವ ನಿನ್ನಂತ ಅವಿವೇಕಿ ರಾಜರನ್ನು ಬಿಟ್ಟರೆ ಬೇರು ಪರಿಸಿಗಳಾರರು. ಆ ಮಹಾತ್ಮ ಬಸವನನ್ನು ತಡೆವಿ ನೀ ಕೆಟ್ಟೆ. ಇದರಿಂದ ನಿನ್ನ ಅನಿಗಾಲವು ಸಮೀಪಿಸಿ ಬಸವನ ಕೇಟಿ ವಜ್ರಾಮರವಾಗಿ ಉಳಿಯುವ ಕಾಲ ಸನ್ನಿಹಿತವಾಗುತ್ತಾ ಬಂದಿದೆ. ತೂ ಪಾಪಿ, ಏನು ಮನೆ ಮಹಾತ್ಮರು ಪೋವಾಡಲು. ಬಸವಣ್ಣ, ರಾಜ ಮಾಡಿದ ಮೋಸದಿಂದ ನೀ ಸತ್ತು ಹೋದೆ. ನಿಮ್ಮನ್ನು ಕಚ್ಚಿದ ಸರ್ಪ ಸತ್ತು ಹೋತು. ಏನಿದೆ ನಿನ್ನ ವಿಚಿತ್ರ? ಹೌದು ಅಣ್ಣಗಳಿರ, ಜಗತ್ತು ಚಿತ್ರ ವಿಚಿತ್ರವಾಗಿದೆ. ರಾಜರ ಮನಸ್ಸು ಈ ಸರ್ಪಕ್ಕಿಂತಲೂ ಪ್ರಖರ ವಿಷಮಯವಾಗಿದೆ ಎಂಬುದನ್ನು ನಾ ಬಲ್ಲೆ. ಯಪ್ಪ, ಅದನ್ನು ತಿಳಿದ ಹಂಗೆ ತೊಡ್ಕೊಂಡ್ಬಿಡೇನಪ್ಪ ನೀವು. ಕಾಣಿಕೆಗಾಗಿ ತಂದ ವಸ್ತು ಸ್ವೀಕರಿಸದೆ ಹೋಗಿದ್ದರೆ ಶಿವದ್ರೋಹಿಯಾಗುತ್ತಿದ್ದೇನಣ್ಣ. ತಪ್ಪು ತಿಳಿದಿರುವೆ ಅಣ್ಣ. ಉಳಿಸುವವನು ಅಳಿಸುವವನು ಆ ಶಿವನಿರಲು ನಮ್ಮಾಟವೇನೂ ನಡೆಯಲಾರದು.
ಇಂಥ ಕೆಟ್ಟ ರಾಜ ಎಷ್ಟು ದಿವಸ ಹೋಗಿದ್ರು ನೀವಂತ್ರ ಹಾಳ ಇರ್ತಿರ್ಲಪ್ಪ. ಬೇಡ ಬೇಡ ಅಣ್ಣಗಳಿರ, ನೀವು ಹಾಗೆ ಮಾಡಬೇಡ್ರಿ. ನೀವು ಹಾಗೆ ಮಾಡಿದ್ದಾದ್ರೆ ಆ ರಾಜನಿಂದಲೂ ನೀವು ಕಟುಕರಾಗವ್ರಿ. ನಿಮ್ಮ ಈ ವಿಷಮವನ್ನು ಹೊರದೂಡಿ ಬಿಡಿರಣ್ಣ. ಯಪ್ಪ, ಈ ಸರ್ಪ ತನ್ನ ಪ್ರಾಣ ಕಳ್ಕೊಂಡು ಬೇರೆ ಜೀವ ಉಳಿಸೈತಿ. ಈ ಸರ್ಪಕ್ಕಂತೂ ಕೈ ನೋಡಿರಪ್ಪ ರಾಜ. ಸತ್ಯವಿದೆ ಅಣ್ಣ. ಎಂಥ ವಿಷ ಸರ್ಪವಾದರೂ ಅದರ ಹೃದಯದಲ್ಲಿ ಕರುಣೆ ಕುಂಡ ಇದ್ದೇ ಇರುತ್ತದೆ. ಆದರೆ ಮಾನವನ ಹೃದಯದಲ್ಲಿರುವ ಹಲಕ್ಕೆ ಯಾವ ವಿಷವೂ ಸಾಟೆಯಾಗಲಾರದು. ಅಣ್ಣಂದಿರ, ಎಲ್ಲಿ ನನ್ನ ಉಳಿವಿನ ಬೆತ್ತ? ಇಲ್ಲಿ ನೋಡಿರಪ್ಪ, ಪೂಜೆ ಕಲಕ ತಂದಾರ. ನಿನ್ನ ಉಪಕಾರವನ್ನು ಯಾವ ರೀತಿಯಿಂದ ತೀರಿಸಿದರೂ ಕಡಿಮೆ. ಏಳು ಮೇಲೆ ಗಾಢವಾದ ನಿದ್ರೆಯಿಂದ ಎಚ್ಚರವಾದವರಂತೆ ಮೇಲೆ ನಿನ್ನಿಂದ ನಾನಿಂದು ಪುನರ್ಜನ್ಮ ಪಡೆದೆ, ನನ್ನಿಂದ ನೀನು ಪುನರ್ಜನ್ಮ ಪಡೆ. ಅವು ಕರ್ಕೆ ಬಿಡ್ತಾರಪ್ಪ, ಅಪ್ಪ ನಾವು ಕೈ ಹಿಡ್ಕೊಂತಾರ. ಅಣ್ಣಗಳಿಗ, ಇದು ನಿಮ್ಮನ್ನೇನು ಮಾಡಲಾರದು. ನೀವೇನು ಹೆದರಬೇಡಿರಿ. ಉಲಗೇಂದ್ರ, ನಿನ್ನಿಂದ ನಾನಿಂದು ಬದುಕಿದೆ. ನೀನು ಈ ಭಾವಿಗಳಿಗೆ ಸೇರಿಕೊಂಡು ಮುಂದೆ ಮಾನವರ ಕಣ್ಣಿಗೆ ಗೋಚರಿಸಂತೆ ವಾಸಿಸು. ನೀ ಬಿಟ್ಟ ವಿಷದ ಕುರುಹಿಗಾಗಿ ಈ ಬಾವಿಯ ನೀರು ಸದಾ ಹಸುರಾಗಿರಲಿ. ಹೋಗು, ನಿಶ್ಚಿಂತೆಯಿಂದ ವಾಸಿಸು. ಧರ್ಮರಕ್ಷಕ ಬಸವಣ್ಣನವರಿಗೆ, ಧರ್ಮರಕ್ಷಕ ಬಸವಣ್ಣನವರಿಗೆ, ಧರ್ಮರಕ್ಷಕ ಬಸವಣ್ಣನವರಿಗೆ. ಕಹಿಸಿ ನಗುತ್ತಿರುವಿರಿ ರಾಜನ್. ಎಲ್ಲವೂ ಸಿದ್ಧವಾಗಿದೆಯೇ? ಬನ್ನಿ ಮಹಾರಾಜ್, ನಿಮಗಾಗಿ ಈ ಆಮಂತ್ರಣವನ್ನು ಸ್ವೀಕರಿಸಿ ನನ್ನ ಮನೆಯೆಲ್ಲ ಅವನವಾಗಿ ತಮ್ಮ ದರ್ಶನದಿಂದ ನಾನು ಕೃತಾರ್ಥನಾದೆ. ತಮ್ಮ ವಂಶದಿಂದ ನನ್ನ ಮನೆಯು ಅಭಿವೃದ್ಧಿ. ಮಹಾರಾಜ್, ಒಳ್ಳೆಯ ನಿಮ್ಮ ಎಲ್ಲ ಮನೋಬಯಕೆಗಳನ್ನು ಆ ಶಿವನು ಈಡೇರಿಸಲಿ. ಪ್ರಭು, ಬಂದ ಕಾರ್ಯವು ಬೇಗ ಮುಗಿಯಲಿ. ತಮಗಿಂತ ಹೆಚ್ಚಿನ ಆತುರ ನನಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ಪೂರಾ ಮುಗಿಯುವುದು. ಆಮಂತ್ರಣವನ್ನು ಸ್ವೀಕರಿಸಿದ ಮೇಲೆ ಅತಿ ಜಾಗೃತಿಯಿಂದ ಸಿದ್ಧಗೊಳಿಸಬೇಕು. ಪ್ರಭು, ಕಟ್ಟಿರಿ ಅವರ ಕೈ ಕಾಲುಗಳನ್ನು. ಉಳಿಯಲಿನ್ನು ಜೀವನದಿಂದ. ಇದೇನು ಮಹಾರಾಜ್, ಇದಾವ ಕಾರ್ಯವನ್ನು ಕೈಗೊಂಡಿರುವಿರಿ? ಉಚಿತ ಕಾರ್ಯವನ್ನೇ ಕೈಗೊಂಡಿರುವೆ. ಆ ಕಾರ್ಯ ಕೊನೆಗೊಳಿಸಿದ ಮೇಲೆ ನನಗೆ ಶಾಂತಿ. ಮಹಾರಾಜ್, ನನ್ನಿಂದ ನಿಮಗಾವ ತೊಂದರೆ ಇದೆ? ನನ್ನನ್ನೇಕಿಷ್ಟು ಹಿಂಸೆಗೆ ಗುರಿ ಮಾಡುತ್ತಿರುವಿರಿ? ನೀ ಜೀವಿಸಿರುವುದರಿಂದ ನನ್ನಲ್ಲಿರುವ ಪ್ರಜಾಪ್ರೇಮವು ಕ್ಷೀಣಿಸುತ್ತಿದೆ. ಬರುತ್ತಾ ನನ್ನ ಸಿಂಹಾಸನವನ್ನು ನಿನಗೆ ಅರ್ಪಿಸಬಹುದು ಪ್ರಜಾರಂಗ. ನೀನೊಂದು ಬೇರಿಗೆ ಗಂಟಿ ಬಿದ್ದಿರುವ ಹುಳುವಿನಂತಿರುವೆ. ರಾಜನ್, ನಿಮ್ಮ ಸಿಂಹಾಸನ ತೆಗೆದುಕೊಂಡು ನಾನೇನು ಮಾಡಲಿ? ಸರ್ವ ಪ್ರಾಣಿಗಳ ಆಗು ಹೋಗುಗಳ ನೋಡಲು ಆ ಶಿವನಿರಲು ನಮ್ಮ ನಿಮ್ಮಂಥವರಿಂದೇನು ರಕ್ಷಣೆಯಾದೀತು? ನಾನೆಂದಿಗೂ ನಿಮ್ಮ ಸಿಂಹಾಸನವನ್ನು ಇಚ್ಛಿಸುವುದಿಲ್ಲ. ಈ ರಾಜ ಸಿಂಹಾಸನ ನನಗೆ ಮುಳ್ಳಿನ ಹಾಸಿಗೆ, ಈ ರಾಜ ಮುಕುಟ ಭಾರವಾದ ಹೊರೆ. ಪ್ರಭು, ಶಿವ ಸನ್ನಿಧಿಯನ್ನು ಬಿಟ್ಟು ಶಿವನಾಣಿಯಾಗಿಯೂ ನಾನೆಂದಿಗೂ ಬೇರೇನನ್ನು ಬಯಸುವುದಿಲ್ಲ. ಪ್ರಭು, ಬೇರೇನನ್ನೂ ಬಯಸುವುದಿಲ್ಲ. ಒಪ್ಪಲಾರೆ. ನಿನ್ನ ಸಾವಿಗಾಗಿ ಅನಂತ ಹಣವೇ ಮಾಡಿ ನಾಶನಾಗಿದ್ದೇನೆ. ತಪ್ಪು ಮಾಡಿದೆ ಪ್ರಭು, ತಪ್ಪು ಮಾಡಿದಿರಿ. ಪ್ರಭು, ನಿಮ್ಮಂತರಾಳದಲ್ಲಿ ಅಡಗಿರುವ ಆಕ್ರೋಶವನ್ನು ಕಿತ್ತೊಗೆದರೂ ನಿಮ್ಮಂಥ ಮಾನವರು ಸಿಗಲಾರರು. ನನ್ನೊಬ್ಬ ಎಕ್ಕಸಿದ ವ್ಯಕ್ತಿಯ ನಾಶಕ್ಕಾಗಿ ನೀವು ಅಪಾರ ಹಣ ಖರ್ಚು ಮಾಡಿದ್ದು ಮಹಾ ತಪ್ಪು. ತಾವು ರಾಜರು, ರಾಜ ಪ್ರತ್ಯಕ್ಷ ದೇವತಾ ಎಂಬ ನುಡಿಯನ್ನು ನೀವು ಮನದಲ್ಲಿ ನೆನೆದು ವರ್ತಿಸಿರಿ. ನಿಮ್ಮ ವರ್ತನೆಯು ಪ್ರಜರಿಗೆ ಆದರ್ಶವಾಗಿರಲಿ. ತಾವು ಪ್ರಜರಿಗೆ ದೇವರು, ಹರಕೊಲ್ಲಲು ಪರಕಾಯುವನೆ ಎಂಬುದನ್ನು ಮರೆಯದಿರಿ. ನೀವೇ ಪ್ರಜರ ಕೊಲೆ ಮಾಡಲು ನಿಶ್ಚಯಿಸಿದರೆ ಉಳಿಸುವರಾರು ಪ್ರಭು, ಉಳಿಸುವರಾರು? ಒಪ್ಪಲಾರೆ. ನಿನ್ನ ಉಪದೇಶ ಕೇಳಿ ಅದರಂತೆ ನಡೆಯುವಷ್ಟು ಮತಿಹೀನನಾಗಿಲ್ಲ. ಮೃತ್ಯುಂಜಯನೇ ಬಂದು ನಿನ್ನನ್ನು ಹುಡು ಎಂದು ಹೇಳಿದರು ನಿನ್ನನ್ನು ಬಿಡಲಾರೆ. ಬೇಡ ಪ್ರಭು, ಬಿಡಬೇಡಿ. ಹಾಗೆ ಮಾಡುವ ಮುನ್ನ ನನ್ನದೊಂದು ವಿನಂತಿಯನ್ನು ಮಾನ್ಯ ಮಾಡುವಿರಾ? ಅದೇನು ಉಚ್ಚರಿಸು, ಸಾಧ್ಯವಾದರೆ ಮಾತ್ರ. ಪ್ರಭು, ನಿಮ್ಮ ಆಸೆಯಂತೆ ಈ ಪ್ರಾಣ ನಿಮಗರ್ಪಿಸಲು ಸಿದ್ಧರಾಗಿದ್ದೇನೆ. ಆದರೆ ಭವಿಷ್ಯದಲ್ಲಿ ನನ್ನ ಹಾಗೆ ಪ್ರಜರ ಕೊಲೆ ಮಾಡಬೇಡಿರಿ. ಪ್ರಜರ ಪ್ರೀತಿ ಸಂಪಾದಿಸಿರಿ. ದೇವರಲ್ಲಿ ಭಕ್ತಿಯುಳ್ಳವರಾಗಿ ಬಾಳಿರಿ. ನೀವು ನಾಡಿನ ದೊರೆಗಳಾದರೂ ನಿಮ್ಮ ಸರಿ ಸಮಾನರಾರು ಇಲ್ಲದಿದ್ದರೂ ನಿಮ್ಮ ಈ ಪಾಪ ಕಾರ್ಯಗಳ ಕೃತಿ ವರದಿಡಲು ಆಯುವಲೋಕ ಕಾದು ಕುಳಿದಿದೆ ಎಂಬುದನ್ನು ಅರಿತು ದಯಾಮಯನಾದ ದೇವರಿಗೆ ಹೆದರಿ ನಡೆಯಿರಿ. ಇದುವೇ ನನ್ನ ಆಸೆ. ನಿನ್ನ ಆಸೆಗೆ ಒಳಪಟ್ಟು ವರ್ತಿಸುವ ವಸುದೇಂದ್ರ ನಾನು ಅಲ್ಲ.
ಬಸ್ಸು ಹಾರುವ ಮುನ್ನ ಉಪದೇಶಗಳನ್ನಾದರೂ ಹರಿವಿಗೆ ಉಳಿಯಬೇಕೆಂದು ಆಶಿಸಿರುವೆ. ಶೇಖರ, ಇವನಿಗಾಗಿ ಬಾಚರದ ಕಲ್ಲುಗಾಳದಲ್ಲಿ ಈ ಪಿಚಣಿಯನ್ನು ಗಂಟು ಬಿಚ್ಚಿ ಬಿಸಿರಿ ಉಳಿಯಲಿನ ಜೀವನದಿಂದ. ಶಿವ, ಅದೆಷ್ಟು ಕ್ರೂರ ವೃಕ್ಷವನ್ನಿಟ್ಟಿರುವೆ ಈ ಮಾನವನ ಮಂದಿರದಲ್ಲಿ. ಇಂಥ ಮಾನವರಿಗೆ ವಿವೇಕ ಉದಯವಾಗುವುದೆಂತು. ಕೊಟ್ಟೂರೇಶ್ವರ, ಕೊನೆಗೂ ನನ್ನನ್ನು ಅಕಾಲ ಮರಣಕ್ಕೆ ಗುರಿಪಡಿಸಿದೆಯಾ? ಇವೇ ನಿನಗೆ ನನ್ನ ಕೊನೆಯ ನಮಸ್ಕಾರಗಳು. ಎನ್ನಾತ್ಮಕ್ಕೆ ಶಾಂತಿ ನೀಡು ದೇವ, ಎನ್ನಾತ್ಮಕ್ಕೆ ಶಾಂತಿ ನೀಡು ದೇವ, ಎನ್ನಾತ್ಮಕ್ಕೆ ಶಾಂತಿ ನೀಡು ದೇವ. ಆಗ ರಾಜ ನೋಡಿಬೇಕಂತ ಜನ ಅಲ್ಲಲ್ಲಿ ಮಸೀತೈತಿ. ನಾಳೆ ರಕ್ತದ ಕಾಲು ನಡೀತೈತಿ ನೋಡ್ಲೆ. ಹೌದು ಬಿಡಪ್ಪ, ಯಾವ ತಪ್ಪಿಲ್ಲ ಬಂದಲ್ಲ. ಇದು ದೊಡ್ಡವ್ರ ಮಾಡೋ ಕೆಲಸ ಏನಿದೆ ಇದು? ದೊಡ್ಡವ್ರು ಏನ್ ಮಾಡಿದ್ರೆ ನಡೀತೈತ್ರಿ? ಸ್ವಲ್ಪ ದೇಶ ಕಡಿಮೆ ಆಗ ನೋಡು, ಆಗ ಅಂದಿಗಿಂತ ಕಡೆ ಹಾಕ್ತಾರ. ಈಗೇನ್ ನೋಡಿ, ಈಗ ನಾನ್ ನೋಡಿ ನಾಳೆ ದೊಡ್ಡವರಾಟ ಏನ್ ಆಗ್ತೈತೆ ಅನ್ನೋದು. ಆ ಬಸವಣ್ಣ ಪರವಾಗಿ ಬೀದ ಇದ್ದು ಮಾತಾಡಬಾರ್ದಂತ್ರಿ. ಹಂಗ ಮಾತಾಡಿದಾರ ರಾಜ್ ಹಿಡಿದು ಜೈಲಿಗೆ. ಎಷ್ಟು ಎದುರ್ತಲೆ ನಿನ್ ರಾಜ್ರಿಗ. ಎಂದಾದ್ರೂ ಒಂದಿನ ಸಾಯ್ಲೇಬೇಕು. ಹಿಂಗ್ ಹೋರಾಟ ಸತ್ರ ಮುಕ್ತಿ ಸಿಗ್ತೈತ್ಲಿ. ಮುಕ್ತಿ ಏನ್ ಹೊಡೆದೈತಿಯಪ್ಪ? ಆ ರಾಜರ ಬಲದ ಮುಂದೆ ನಮ್ದೇ ಆದ್ರ ಬಲ. ಆ ರಾಜರ ಮುಂದೆ ಬಿಲ್ಲು ಬಾಣ ಪಿರ್ರಂಗಿಗಳೆಲ್ಲದಾವ್ರಿ. ನಮ್ಮ ಹತ್ರ ಏನದ ಬರಿಗೆ ಬಂಟ್ರು ಹೊಲ ತಗೊಂಡ್ ಏನ್ ಮಾಡ್ತಿಲಿ? ಆ ಬಸವನ ಮೇಲೆ ಆಶೀರ್ವಾದ ಇತ್ತಂದ್ರ ಎಂತ ಬೆಟ್ಟದಷ್ಟು ಕಷ್ಟ ಬಂದ್ರು ಒಳಗ್ ಹೋಗ್ತಾವ. ಏನ್ ದೈವ ಬಲ ಬಿಡಪ್ಪ. ದೇವ್ರಂತ ಮನುಷ್ಯನ ಕೊಲೆ ಕೊಟ್ಟು ದೇವ್ರು ನಾಳೆ ನಮ್ಮಂತ ನೋಡ್ತಾನ. ಈಗಿನ ಕಾಲದಾಗ ದುಡ್ಡಿದ್ದಾರ ರಾಜರು, ಅವರೇ ದೇವ್ರು. ಹಂಗಂತ ಹೆಂಗ್ ಎಂದಿಗೂ ತಿಳಿಬೇಡ. ಕಾಲ ನಮ್ಮ ಮೇಲೆ ಜಲ್ಮಿ ಬಿತ್ತಂದ್ರ ಎಂತ ಬೆಟ್ಟದಷ್ಟು ಕಷ್ಟ ಬಂದ್ರು ಒಳಗ್ ಹೋಗ್ತಾವ. ನನ್ನೇಂತೀನಿ ಇದ ಮಾತಾಡ್ತಾಳೆ. ನಾಳೆ ಹಾಕಿ ಹೊಡೆದಾಡಕ ಒಂದು ಗುಂಪು ಕಟ್ಟಾಳ. ಹೊಣೆಗಿನ ಹೆಣ್ಮಕ್ಳೆಲ್ಲ ವೀರ ಹೆಚ್ಚಿ ಹಾಕ್ಯಂದು ಕೈಯಾಗಿನ ಬಳೆ ಅಂತ ಸರಿಸಿ ರಾಜನ ಹೊಡ್ಯಾಕ ಮಸಲ ತಿಟ್ಟಾರ್ಲಿ. ಅವ್ರು ಅಷ್ಟು ರೂಪಾಯಿ ಮ್ಯಾಕ ನೀನ್ ಎಷ್ಟು ಎದರ್ತಿಲ್ಲ. ಮನೆಯಾಗ ಎಂಡಂಗ್ ಕಳಿಸಿ ನೀನ್ ಅಡ್ಗೆ ಮಾಡೋವಾಗ ಅಡ್ಗೆನ ಮರ್ಯಾಗ ತೋರಿಸ್ತಿ. ಎಲ್ಲ ನೋಡಪ್ಪ, ನಿನ್ನ ಬಾಯಾಗ ಏನ್ ಬರ್ತಂತ ನೋಡಿದ್ ನಾನು. ಹಿಂದೆ ಆ ಬಸವಣ್ಣಿಂದ ನಾವೆಲ್ಲ ಉಳ್ಕೊಂಡಲ್ಲೇನು. ಈಗ ಅದಕ್ಕಾಗಿ ನಮ್ ಪ್ರಾಣ ಕೊಟ್ಟು ಸಾರ್ಥಕತ್ರಿ. ಹಂಗ್ ಬಾ ದಾರಿಗೆ. ನಾಳೆ ಗಡನ ಸದ್ ಮಾಡೋಗ. ನೀನ್ ನಿಮ್ಮ ಮನೆ ಕಿಸಿಂದ ಬಾ, ನಾನು ನಮ್ಮ ಮನೆ ಕಿಸಿಂದ ಬರ್ತಾನೆ. ನಮ್ಮ ಮನೆಗೆ ತಗೋತಮ್ಮ. ಮಂತ್ರಿಮಂಡಲವೇ ಮತ್ತು ಪ್ರಜಾರೊಂದಿಗೆ ಈ ದಿನದ ನೆನಪಿಗಾಗಿ ನಾಡಿನ ಎಲ್ಲಾ ಪ್ರಜೆಗಳಿಗೂ ಅರಮನೆಯಲ್ಲಿ ಔತಣವನ್ನು ಏರ್ಪಡಿಸಿವೆ. ತಾವೆಲ್ಲರೂ ಅದರಲ್ಲಿ ಭಾಗಿಯಾಗಿ ನನ್ನ ಮನ ಸಂತೋಷ ಪಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳಿ. ನಿಮ್ಮ ಋಣವನ್ನು ತೀರಿಸಲು ನಾನು ನಿಮ್ಮ ಇಷ್ಟಾರ್ಥಗಳನ್ನು ಕೈಗೂಡಿಸಿನೇ ಸಾಧ್ಯ. ನೀವೆಲ್ಲರೂ ರಾಜ್ಯ ಪ್ರೇಮಿಯಾಗಿ ಜೀವಿಸಿರಿ, ರಾಜ ವಿರೋಧಿಗಳಾಗಿ ಜೀವಿಸಬೇಡಿರಿ. ರಾಜ ವಿರೋಧಿಗಳಿಗಾಗಿರುವ ಅವಸ್ಥೆಯನ್ನು ನೀವಿಂದೇ ಕಣ್ತುಂಬ ನೋಡ್ತಿರುವಿರಿ. ನಿಲ್ಲಿಸಿ ರಾಜ ನಿನ್ನ ಸಿಹಿ ಮಾತಿನ ಸರವನ್ನು. ಮನವನ್ನು ಮಲಿನ ಮಂದಿರ ಮಾಡಿಕೊಂಡು ಮೇಲೇಕೆ ಬಣ್ಣದ ಅಪ್ಪ ಬಳಿವಿರಿ. ಮುದ್ದ ಜನತೆಯ ಮನವೊಲಿಸಲು ಅದೇಕೆ ದುದ್ದಾಂತ ಸ್ವಭಾವ ತೋರುವಿರಿ. ಮಾತಿನಲ್ಲಿ ಮಾದರಿರುವಷ್ಟು ಕೃತಿಯಲ್ಲಿ ಕೃತಿ ಮೊದಲನ್ನು ಪ್ರಜೆ ಚೆನ್ನಾಗಿ ಅರಿತಿದೆ. ಹರಿತವರು ನಿನ್ನಂತ ಹುಚ್ಚರೆರಬೇಕೆ ವಿನಃ ಹರಿತವರೆಂದಿಗೂ ಅರಿಯಲಾರರು. ಸೋಗಿಗಾಗಿ ಕಾವಿ ಧರಿಸಿ ಕೈಯಲ್ಲಿ ಬೆತ್ತ piಡಿದು ಧರ್ಮೋಪದೇಶ ಮಾಡುವನೆಂದು ಮುಗ್ಧ ಮಾನವರ ಗುಂಪು ಕಟ್ಟಿ ತಿರುಗುವ ಆ ನಿಮ್ಮ ಬಸವನಿಲ್ಲ ನಿಮಗಾಗಿ. ಹಾಗೆ ಯಮಲೋಕದಲ್ಲಿ ಆಹ್ವಾನಿಸಲು ನಿರ್ಗಮಿಸಿರುವನು ನಿಮ್ಮಲ್ಲಿ ಬಿಟ್ಟು ಪಾಪ ತತ್ತರಿಸುತ್ತಿರೋ ನಿಮಗಾಗಿ. ವಿವೇಕವನ್ನು ಹಿಡಿತದಲ್ಲಿಟ್ಟು ರಾಜನ್ ನಮ್ಮ ಬಲಕ್ಕಾಗಿ ಪ್ರತ್ಯಕ್ಷ ಬಸವನೇ ಬೇಕಾಗಿಲ್ಲ. ಅವನ ನಾಮಸ್ಮರಣೆ ಸದಾ ನಮ್ಮನ್ನು ರಕ್ಷಿಸುವುದು. ಓಹೋ, ಖಾಲಿಕೊಂಡ ರಾಜನಿಗೆ ಉಪದೇಶಿಸಲು ಬಂದ ಖಾಲಿಕೊಂಡ. ಹಿಂದೆಮ್ಮೆ ರಾಜನಿಂದ ಪಾರಾದನೆಂದು ಮೈ ಹುಪ್ಪಿ ಬಂದ ಧೀರ. ಬಸವನನ್ನು ಕಲ್ಲುಗಾಣದಲ್ಲಿ ಹಿಂಡಿ ಹಿಪ್ಪಿ ಮಾಡುವ ಕಾಲದಲ್ಲಿ ಎಲ್ಲಿ ಹಡಗಿ ಕುಳಿತಿದ್ದೆ. ಸತ್ತ ನಂತರ ಭಕ್ತರನ್ನು ಬಂದು ಸಿಂಹನ ಕೈಗೆ ಸಿಕ್ಕ ಇಲಿಯಂತೆ ಅಲ್ಕಿರಿಯುವ ಅವಸ್ಥೆಯನ್ನು ನೀನೇ ತಂದುಕೊಂಡೆ. ನೋಡಿದ ಅವಸ್ಥೆಯನ್ನು ಮೋಸವನ್ನೇ ಮುಂದೆ ಮಾಡಿ ಮಾನವನ ಮನ ತೊರೆದು ದಾನಿಯ ಕೃತ್ಯದಿಂದ ಬಸವನನ್ನು ಕೊಂದೆ ಎಂದರೆಷ್ಟು ಗಂಭೀರ ವದನಿಂದ ರಾಜನ್. ಪ್ರಜರನ್ನು ವಂಚಿಸುವ ನೀನೊಬ್ಬ ಮಹಾ ಮೋಸಗಾರ, ಕುಯಿಕಿ, ಕುತಂತ್ರಿ. ಅಷ್ಟೇ ಏಕೆ, ದೇಹದಿಂದ ಶಿರಸ್ಸು ಬೇರ್ಪಡಿಯಲಿ, ದಮನಗಳಿರುವ ರಕ್ತವು ಕಾರಂಜಿಯಂತೆ ಪುಟಿಯಲಿ, ದೇಹದ ಒಂದೊಂದು ಭಾಗ ತುಂಡಾದರೂ ಬೆದರಲಾರಿ. ಇಂದಿನ ಸಮಯದಲ್ಲಿ ಆ ಬಸವನೇನಾದರೂ ಇದ್ದರೆ ಗರುಡ ಕಂಡು ಉತ್ತ ಸೇರುವ ಕಾಳ ಸರ್ಪದ ಪಾಡಾಗುತ್ತಿತ್ತು ನಿನ್ನ ಅವಸ್ಥೆ. ನಿನ್ನ ಪೌರುಷದ ಪ್ರಕರಣವನ್ನು ಪಠಿಸಿ ಈ ಏಕೆ ಪಡಿಸಿವೆ. ಮರವಿ ಅಂಗಿಯ ತೊಡಿಸಿ ಕಳ್ಳನಂತೆ ಅದು ಏಕೆ ಜನಜಂಗಳಲ್ಲಿ ತಲೆಮರೆಸಿಕೊಂಡು ಓಡಿ ಹೋದೆ. ನಿನ್ನ ಪೌರುಷವನ್ನಿಲ್ಲ ಯಾರು ಅರಿಯದವರಿಲ್ಲ. ಹರಿವೆ ಸಾಯುವ ಪರ್ಯಂತ ಹರಿವೆ. ಇವನನ್ನು ತಮಾಫ್ರೋಕ್ಕೆ ದುಡ್ರಿ ಅನ್ನೋದಕ್ಕಾಗಿ ನೀನಂತೆ ಮತಿ ಬರುವ ತನಕ ಶಿಕ್ಷಿಸಿರಿ. ಲೇ ರಾಜನ್, ಬಲೆ ಅದೆಂತ ಅಧಿಕಾರ ವಾಣಿಯಿಂದ ವಿಧಿಸಿದ ಶಿಕ್ಷೆಯನ್ನು ತೆರೆ ವಿಧಿಸಿ ಯಾರು ವಿಧಿಸಲಾರ ಶಿಕ್ಷೆಯನ್ನು ವಿಧಿಸಿ ಪ್ರಥಮ ಸ್ಥಾನವನ್ನು ನೀವು ಪಡೆದೆ.
ಮಂತ್ರಿಮಂಡಲವೇ, ನಾನಿಂದು ಈ ಬಸವನ ಪೀಠವನ್ನು ವಿದ್ಯುತ್ತಿನಾಗಿರೋನು. ನಿಮ್ಮೆಲ್ಲರ ನೆರವಿನಿಂದ ಈ ಚಂಡಿಯ ಗಂಟನ್ನು ಸುಣ್ಣ ತುಂಬಿನ ಚೀಲದ ಮಧ್ಯದಲ್ಲಿಟ್ಟು ಬಂಧಿಸಿ ಹಿರೇಕೆರೆಯ ಮಧ್ಯದಲ್ಲಿ ಎಸೆದು ಬಿಡಿವಿ. ಉಳಿಯಲಿನ್ನು ಜೀವನದಿಂದ ತೆಗೆದುಕೊಳ್ಳಿ. ರಾತ್ರಿ ಮನೆಗೆ ಹೋಗಿ ಮೇಲೆ ಎಂಡ್ರಿಗೆ ಕೇಳಿದ್ರಿ ಏನ್ ಹೇಳಕಪ್ಪ? ಎಂಡ್ರಿಗೆ ಹೇಳ ಮಳೆ ಈ ಅಮ್ಮನ ಅಂಗಡಿ ಯಜಮಾನಿ ಏನ್ ಹೇಳ್ಬೇಕು? ದಿನ ಕೆಲಸ ಇಲ್ಲಕ್ಕ ಒಂದ್ ಮಗಿ ಖಾಲಿ ಆಗೋದು. ಇವತ್ತು ಕೆಲಸ ಬರೋದ್ 3 ಮಗಿ ಬಾಯ್ತದ್ರೆ 3 ಮಗಿ ಮೂರಲ್ಲ 30 ಮಗಿ ತೆಗಿಲಿ. ಗಿರೆ ಕಟ್ತಿದ್ವು ಅಂದ್ರ 30 ಮಗಿ ದುಡಿತೇವೆ. ತೆಗಿಯ ಶುರು ಜೀವನ ಬಡ ಬ್ಯಾಸರ ಬಲ್ಲಿ. ಹರ್ಷಿತ ಏನ್ ಮಜಾ ಅಮ್ಮ ಅಂದರ್ ಹೆಚ್ಚಿ ಕುಸರ್ ಮುಚ್ಚಿ ಕುಡಿದರೆ ಅಂತವರೆಲ್ಲ ನಮ್ಮ ಅಮ್ಮನ ತ್ರಾಸ ಹಾಕತ್ತಿನ ಮೇಲೆ ನಮ್ಮಂತ ಕಾಯಮ್ಮ ಮಕ್ಕಳ ಮೇಲೆ ಪ್ರೀತಿ ಸ್ವಲ್ಪ ಕಡಿಮೆ ಆತು ಅನ್ಸ್ತೈತೆ. ನಮ್ಮ ಸಿಟ್ಟ ಪ್ರಪಂಚ ಸುಧಾರಿಕೆ ಕುಡಿದೆ. ಈಗ ಜನ ಹೊಸ ಸುದ್ದಿ ಹೊಡಿಸ್ಯಾರ ಕೇಳಿ ಮಾಡ ಜನ ಅಮ್ಮನ ಸೇವನೆ ಮಾಡಿದ್ರ ಅಮ್ಮನ ಜೀವದಿಲ್ಲ, ರೋಗ ಹರಿತೈತಿ ಅಂತ ಉಪದೇಶ ಮಾಡಕೈತಾರ. ಆ ಉಪದೇಶ ತೆಲಿಗತ್ತಿ ಭಕ್ತಿ ಸಂಖ್ಯೆ ಹೆಚ್ಚಾಗ ಅಂದ್ಮೇಲೆ ನಮ್ಮಂತ ಸಣ್ಣ ಪುಟ್ಟ ಜನರಿಗೆ ಅಮ್ಮನ ದರ್ಶನ ಅಮ್ಮನ ದರ್ಶನ ಅಮ್ಮ ಮಾಡ್ಕೊಳಕ ಅಟ್ಲಪುರಿ ಮಕ್ಳು ಮಾಡ್ಯಾನ. ಹೌದು ಅಮ್ಮನ ಕಲ ಹೊಲ ಕಳ್ದಿ ಮನಿ ಕಳ್ದಿ ಎಂಡ್ರ ಮೈ ಮ್ಯಾಗ ತಾಯಿ ಸೈಕಲ್ ಮುಗಿಸಿ ಅಮ್ಮನ ಸನ್ನಿಧಿ ಸೈಲ ಮುಕ್ತಿ ಸಿಟ್ಟ ಎಷ್ಟು ನಮ್ಮ ಕಾಳದಿಂದ ಜೋಪಾನ ಮಾಡ್ಕೊಂಡೇವು. ಆಡಿದ ತಾಯಿಗಿಂತ ಹೆಚ್ಚಿ ಜೋಪಾನ ಮಾಡ್ಕೊಂಡ ನಿನ್ನ ಮಂಗೆ ಮಾಡ್ಕೊಂಡು ತಂದ ತಗಲು ಬಾರಿ ಕೋಲಿಂದ ಮುಸ್ಕುಲತನ ಬೆಳಿಬೇಕು. ನನಗೆ ಮಹಾ ಕುತ್ತು ಬಂದೊದಗಿದೆ. ಹಳೆಯ ಆತೆಯ ದಡಕ್ಕೆ ಸೇರಿಸಿ ನನ್ನನ್ನು ಕುತ್ತಿನಿಂದ ಪಾರಾಗಣ್ಣ. ಇಟ್ಟದನ ಎಲ್ಲಿಗೆ ಹೋಗಿದ್ದೆ? ಇಟ್ಟದನ ಕಾಲು ಈಗ ಸತ್ ಹೋಗಿ ತಗನೇ ಸ್ವಲ್ಪ ಕುಡಿದು ಹೊರಟಾರ. ಇದನ್ನೇನು ಮಾಡಿದ್ರಣ್ಣ? ಅಣ್ಣಗಳಯ್ಯ, ಆರೋಗ್ಯ ಬಿಡುತ್ತದೆ ಅಣ್ಣ. ತಗಲಿಲ್ಲ ಮಕ್ಕಳೆಲ್ಲ ಹಿಂಗೆ ಹೇಳಲ್ಲ. ಅಮ್ಮ ಸಿಗ್ಲ ಜನಕ್ಕೆ ಹೊಲ ಬರ್ತಾವ. ತಗ ಇದು ರುಚಿ ನೋಡ ರುಚಿ ಎತ್ತಿ ತಂದ್ರೆ ನಮಗೆ ಕಡಿಮೆ ತಗ ಹೀಗೆ ಕುಡಿದ್ಮೇಲೆ ಹೊಡೆ. ನನಗೆ ಬೇಡವಣ್ಣ. ಹಳೆಯ ಆಚೆಯ ದಡಕ್ಕೆ ಸೇರಿಸಲು ನಿಮಗೆ ಬೇಕಾದ ಮಾಮೂಲು ಹಣ ಕೊಡಬೇಕು. ತೆಗೆದುಕೊಂಡು ನನ್ನನ್ನು ಬೇಗನೆ ಆಚೆಗೆ ಸೇರಿಸಿರಣ್ಣ. ನಿನ್ನೊಬ್ಬ ನೋಡಿ ಹಾಗೆ ನಾವು ಕಂಡ್ಕೊಳ್ತಾರೆ ತಡಿ ಇತ್ತಾಳಿಂದ ನಮ್ಮ ಚಿಮೇಲಿ ನಾಗರಾಜ
ನಮ್ಮ ಅಮ್ಮನ ಸಹಿತ ಕರೆದು ಎಲ್ಲರೂ ತಡ ಮಾಡುವ ಹಾಗಿಲ್ಲವಣ್ಣ. ದುಷ್ಟ ರಾಜನೊಬ್ಬನು ನನ್ನ ಕೊಲೆ ಮಾಡಲು ಬೆನ್ನಟ್ಟಿ ಕೊಡುತ್ತಿರುವನು. ಬೇಗನೆ ಹೊಡೆದಾಡಿಸಿ ನನ್ನನ್ನು ಕುತ್ತಿನಿಂದ ಪಾರು ಮಾಡಿರಣ್ಣ. ಈ ಅಜ್ಞಾನರಿಗೆ ಅರುಹುವ ವಿಚಾರಗಳೆಲ್ಲವೂ ಗೋರ್ಕಲ ಮೇಲೆ ಮಳೆ ಸುರಿದಂತೆ. ಈ ಸಮಯದಲ್ಲಿ ನಾನು ಪರಾವಲಂಬಿಯಾಗದೆ ಸ್ವಾವಲಂಬಿಯಾಗುವುದೇ ವಿಹಿತ. ಶಿವ, ನೋಡು ನನ್ನ ಅವಸ್ಥೆಯನ್ನು. ನೀ ನೋಡಿ ಹಿಕ್ಕಿನಿಂದ ಕುಣಿದಾಡು. ಕ್ರೂರಿಗಳ ಕೈಯಿಂದ ತಪ್ಪಿಸುವ ಸುಬುದ್ಧಿಯನ್ನು ಇಯಲು ಅಶಕ್ತನಾದಿಯ ಗುರುಪುರೇಶ್ವರ. ಬೆಟ್ಟದ ಪಾದಿಯಲ್ಲಿ ಮಂದಿರಂತೆ ನನ್ನ ಕಷ್ಟಗಳನ್ನು ಕರಗಿಸಿ ಕಾಪಾಡಿದೆ. ಇಂದಿಗೆ ನೀ ಕೈಬಿಟ್ಟೆ ಅಮ್ಮ. ಗಂಗಾಮಾತೆ, ಪ್ರಪಂಚವನ್ನೇ ನಿನ್ನ ಒಡಲಲ್ಲಿ ಅಡಗಿಸಿಕೊಳ್ಳುವಷ್ಟು ಸಾಮರ್ಥ್ಯವನ್ನು ನೀ ಪಡೆದಿವೆ. ನನ್ನೊಬ್ಬನನ್ನು ನಿನ್ನ ಮಡಿಯಿಂದ ಹೊರದೂಡಬೇಡ ತಾಯಿ. ಶತ್ರುವಿನ ಕೈಯಿಂದ ಮೃತ್ಯು ಹೊಂದುವ ಮೊದಲು ನಿನ್ನೊಡಲಲ್ಲಿ ಪವಡಿಸಬೇಕು. ಸ್ಥಳ ನೀಡು ತಾಯಿ. ಇಲ್ಲವೇ ನಿನ್ನಲ್ಲಿ ಕರುಣೆ ಉದಯಿಸುವುದಾದರೆ ದಾರಿ ಕೊಟ್ಟು ಕಾಪಾಡು. ಇದು ಗಂಗಾಮಾತೆ, ನಿನ್ನ ಮಡಿಲಲ್ಲಿ ನಾ ಬರುವೆ. ಬಂಧಿತನಾಗಿರುವೆ. ಹಿಂದೆ ಬಾಗಳಿ ದೈವದವರು ನಿನಗಿತ್ತ 72 ಬಿರುದಾವಳಿಗಳ ಮಹತ್ವವನ್ನು ತಿಳಿದಿರುವೆಯ? ದೈವದವರಿತ್ತ ಬಿರುದಾವಳಿಗಳು ದೇವರಿತ್ತ ಸಹಾಯಕ ಆಯುಧಗಳೆಂದು ತಿಳಿ. ಅವುಗಳ ಸಹಾಯದಿಂದ ನೀನು ಕುತ್ತಿನಿಂದ ಪಾರಾಗುವೆ ಎಂಬುದನ್ನು ತಿಳಿಯದೆ ಹೋದೆಯಾ? ಸದ್ಯ ನಿನ್ನ ಬಳಿ ಇರುವ ಅಳಿಲು ಕಂಬಳಿ, ಉಳಿವಿನ ಬೆತ್ತ ಯಾವ ಕಾರ್ಯಕ್ಕಿವೆ ಯೋಚಿಸು. ಈ ಪರಿಸ್ಥಿತಿಯಲ್ಲಿ ಅಳಿಲು ಕಂಬಳಿ, ದೋಣಿ, ಉಳಿವಿನ ಬೆತ್ತ ಒಟ್ಟಾಗಿ ಮಾರ್ಪಡುವುದು. ಸುರಕ್ಷಿತವಾಗಿ ದಡ ಸೇರುವೆ. ಜಲದೇವತೆಯ ಮೇಲೆ ಕಂಬಳಿ ಹಾಸಿ ಅದರಲ್ಲಿ ಕುಳಿತು ನಡೆ ಆಚೆಗೆ. ತಡ ಮಾಡಬೇಡ. ಎಲ್ಲ ಗುಣ ಗುಣ ಅಂತೋಳೆ ಕುರುಕುರು ಅಂತಿದ್ರೆ ಕುರೆ ಕುರೆ ಕುರಿ ಕುರಿ ಏನು ಎಲ್ಲ ಮಾಡ್ಬಿಟ್ಟಲ್ಲ ತಲೆಯ ಗಾಡಿಸವೆ. ಕವಣಿ ಬಿಸಿ ಬಿಸಿ ಸಾಕಾಗುತ್ತೆ. ಒಂದು ಮರಕ ಕವಣಿ ಬಿಸಿದ್ರ ಇನ್ನೊಂದು ಮರಕ ಆಗ್ತವೆ. ಇನ್ನೊಂದು ಮರಕ ನೀಟ್ಗಟ್ಟೆ ಹೊಡೆದ್ರ ಮತ್ತೊಂದು ಮರಕ ಜಿಗಿತಾವು. ಮೊದಲೇ ಮಂಗ ಗುಣ ಯಾಕೆ ಬಿಡ್ತಾವು? ಸ್ವಲ್ಪ ಪುರ್ಸೊತ್ ಕೊಟ್ಟು ಕುಳಿತುಕೊಂಡ್ರೆ ತುಂಬಿದ ಕಾಯಿನೆಲ್ಲ ಬುರುಡಿ ಮಾಡಿ ನೆಲಕ್ಕೆ ಕೆಡ್ತವೆ. ಮರದ ಮ್ಯಾಗ ಮಂಗನ ಕಡೆ ದೃಷ್ಟಿ ಕೊಟ್ಟು ನಿಂತ್ರ ತೋಟದ ಒಳಕ ದನಗಳು ನುಗ್ತವೆ. ಈ ದನಗಳ ಕಾಟ ತಪ್ಪಿಸ್ಕೊಳ್ಳಂತ ತಿಳಿದು ದನಗಳನ್ನ ದಡ್ಡಿ ಕೂಡಿದ್ರ ನಮ್ಮ ಗೌಡ್ರು ಬಾಯಲ್ಲಿ ದನಗಳು ಬರ್ತಾವ. ಅವುಗಳನ್ನ ಬೈದು ಹೊಡೆದು ಹಂಗ ಬಿಡು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕ್ರಿ? ನೆತ್ತಿ ಮ್ಯಾಲಿನ 10 ವಾಲಿದ್ರು ಬುತ್ತಿ ಬೇರೆ ಬರ್ಲಿಲ್ಲ. ಕೂಗಿ ಕೂಗಿ ಬಾಯಾರೋತು. ನೀರು ಕುಡಿದು ಒಂದು ತಾಸು ತಣ್ಣ ಕುಂದ್ರ. ಯಪ್ಪ, ಯಾರೇ ನೀವು? ಇಲ್ಲಾಕದರಿ? ಯಾವ್ರಿ ನಿಮ್ದು? ಅಯ್ಯ, ನನ್ನದು ಬಾಗಳಿ ಗ್ರಾಮ. ದುಷ್ಟರಾಜರ ಪೂರತ್ವಕ್ಕೆ ತಲೆಮರೆಸಿಕೊಂಡು ಓಡಿ ನನ್ನ ಹೆಸರು. ಹಾಗಾದ್ರೆ ಈಗ ಎಲ್ಲಿಗೆ ಹೊಂಟಿರಿ? ಸ್ಥಳ ನಿಗದಿ ಮಾಡಿಕೊಂಡು ಹೊರಟುಕೊಳ್ಳೋಣ. ಶಿವನಲ್ಲಿ ಸ್ಥಳ ನಿಗದಿ ಅದೇನ ಅಯ್ಯ, ಈಗ 2 ದಿನಗಳಿಂದ ಲಿಂಗ ಲಿಂಗ ಪಡಿಸಬೇಕು.
ಅನ್ನವಿಲ್ಲದೆ ಲಿಂಗ ತೃಪ್ತಿಗಾಗಿ ಒಂದು ಕಾಯನ್ನು ನೀಡುತ್ತೀಯಾ? ನಿಮ್ಮ ಆಚಾರ ವಿಚಾರ ಕೇಳಿದ್ರೆ ನನಗೆ ಬಹಳ ಸಂತೋಷ ಆಯ್ತು. ಆದ್ರೂ ನನ್ನಿಂದ ಈಡೇರಿಸುವ ಚೈತನ್ಯ ಇಲ್ಲ. ಏನ್ ಮಾಡ್ಲಿ? ಕಾಯಿ ಒಂದನ್ನು ಹಿಡಿದು ನಿನ್ನಿಂದ ನಾನು ಬೇರೆ ಏನನ್ನು ಬೇಡುವುದಿಲ್ಲ ಒಡೆಯ. ಒಡೆಯ ನಾನಲ್ರಿ, ನಾನು ಈ ತೋಟಕಾಯ ಹಾಳು. ಈ ತೋಟ ಹಂಗಿ ದೇಸಾಯಿ ಖಾನ್ಗೌಡದ್ದು. ಈ ತೋಟನ ಹಿಡ್ಕನ ಮುಂದೆ ನನ್ನ ತೋಟದಂತೆ ನೋಡ್ಕೊಂಡು ಹೋಗ್ತೇನಂತಂದು ಪ್ರಮಾಣ ಮಾಡೀನಿ. ಅಂದಂಗ ಅವ್ರು ಕೇಳಿದ ನಿಮ್ಗೆ ಕಾಯಿ ಕೊಟ್ರೆ ಯಜಮಾನ್ರಿಗೆ ದ್ರೋಹ ಬಾಗ್ದಂಗೆ ಆಗಲ್ವೇನ್ರಿ? ನೀನು ನುಡಿಯುವ ಮಾತು ನಿಜವಲ್ಲ. ನಿಮ್ಮಂತ ಪ್ರಾಮಾಣಿಕ ಆಳುಗಳು ವಿರಳ. ಏನ್ ಮಾಡ್ಬೇಕ್ರಿ? ಮುಂಚೆ ಮಾತು ಕೊಟ್ಟಿರಿ, ಮಿಂಚೋತು. ಇನ್ನೊಂದು ಸ್ವಲ್ಪ ತಡೆದ್ರೆ ಮಿಂಚೋತು. ನಿಮ್ಮನ್ನ ನೋಡಿದ್ರ ಬುತ್ತಿ ಬರ್ತೈತಿ, ಉಂಡು ಆರಾಮಾಗಿ ನಿದ್ದೆ ಮಾಡೋರಂತೆ. ಇಲ್ಲವಣ್ಣ, ನನ್ನ ಗುರು ಕೊಟ್ಟೂರೇಶ್ವರನಿಗೆ ಈ 2 ದಿನಗಳಿಂದಲೂ ಆಹಾರವಿಲ್ಲ. ಬೇಗನೆ ಅವನನ್ನು ತೃಪ್ತಿಪಡಿಸಬೇಕು. ಸ್ವಾಮಿ, ನೀವು ನೋಡಕ್ಕ ದೊಡ್ಡರ ಕಣ್ಣಂಗ್ ಕಂಡ್ರು ಸಣ್ಣ ಹುಡುಗರು ಮಾತಾಡ್ದಂಗ ಮಾತಾಡ್ತಿರಲ್ರಿ. ನಾನೇನು ನಿನಗೆ ಇಲ್ಲ ಸಲ್ಲದ ಮಾತನಾಡಿದ್ದೇನಣ್ಣ? ನನಗಲ್ರಿ, ದೇವರನ್ನ ಉಳಿಸ್ಬೇಕಂತಂದು ಬಡ್ಕೊಳ್ತಿರಲ್ಲ. ದೇವ್ರೇನಾದ್ರೂ ಹೊಂತಾನೆ? ಪ್ರಪಂಚ ಹುಟ್ಟಿದಾಗಿನ ದೇವರಿಗೆ ಮೊನ್ನೆ ಹುಟ್ಟಿದ ನೀವು ಯಾವ ಪಾಟಿ ಉಣಿಸ್ತೀರಿ? ಆಹಾರ ಉಣಿಸೋ ಬದಲು ಭಕ್ತಿ ಊಟ ಉಣಿಸ್ರಿ. ಭಕ್ತಿ ಊಟ ಇದು ಸಣ್ಣ ಹುಡುಗರಿಗೂ ತಿಳಿತೈತಿ, ನಿಮಗೆ ತಿಳಿಯೋದಿಲ್ಲ ಏನ್ರಿ? ಹಿಂದೆ ಬಸವಣ್ಣವರು ನಿಮ್ಮಂತ ಜನ ನೋಡೇ ಹಿಂಗೆ ಅಂದಿರ್ಬೇಕ್ರಿ. ನಿನ್ನಲ್ಲಿ ಎಷ್ಟೊಂದು ಜ್ಞಾನ ಭಾಂಡಾರವಿದೆ ಅಣ್ಣ. ಸಮಯಕ್ಕೆ ಸರಿಯಾದ ಮಾತನ್ನೇ ಆಡಿದೆ. ಆದರೂ ನಾವಿನ್ನೂ ಅಣ್ಣ ಬಸವಣ್ಣನವರಷ್ಟು ಯೋಗ್ಯತೆ ಗಳಿಸಿಲ್ಲ. ಅವರು ಆಕಾಶಕ್ಕೆ ಹಾರುವಷ್ಟು ಭಕ್ತಿ ಸಂಪಾದಿಸಿದ್ದರು. ನಾವಿನ್ನು ಮೊದಲ ಮೆಟ್ಟಲು ಸಹ ಮುಟ್ಟಿಲ್ಲವಣ್ಣ. ಇಲ್ಲಿ ನೋಡ್ರಿ, ನನಗೆಲ್ಲ ತಿಳಿಯೋದಿಲ್ಲ. ಇನ್ನೂ ಸ್ವಲ್ಪ ತಡ್ರ ಮನೆಯಿಂದ ಬುತ್ತಿ ಬರ್ತೈತೆ, ಬೇಕಾದ್ರೆ ಎಲ್ಲ ನಿಂದ ಕೊಟ್ಬಿಡ್ತೇನ್ರಿ. ಹಸಿದಾಗ ಹಳಸಿದಂಬಲಿ ನೀಡಿದರೂ ತೃಪ್ತಿಯಾಗುತ್ತಿದೆ ಮನ. ಊಟ ಮಾಡಿದ ಮೇಲೆ ಮೃಷ್ಟಾನ್ನ ಸುರಿವಿದರೇನು ಫಲ? ಅಯ್ಯ, ಸ್ನಾನ ತೀರಿದೆ. ಲಿಂಗ ತೃಪ್ತಿಗಾಗಿ ಒಂದು ಕಾಯನ್ನು ನೀಡಿದರೆ ಆ ಜನ್ಮ ಪರ್ಯಂತವೂ ನಿನ್ನನ್ನು ಸ್ಮರಿಸುವೆ. ನೋಡ್ರಿ, ನನ್ನಿಂದ ಸಾಧ್ಯವಿಲ್ರಿ. ಅಪ್ರಾಮಾಣಿಕತೆಗೆ ಬೀಳೋದಿಲ್ಲ. ಇಲ್ಲಿ ನೋಡ್ರಿ, ನನ್ನ ಕಬ್ಜಕ್ಕಿಲ್ಲ ತೆಂಗಿನ ಮರ ಅಂದ್ರೆ ಇದು ಒಂದೇ ಒಂದು. ಇದು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಒಂದು ಕಾಯಿ ಬಿಡಲಿಲ್ಲ. ನಿಮ್ಮ ಕಣ್ಣಿಗೆ ಏನಾದ್ರೂ ಬಿದ್ರೆ ಹರ್ಕೊಂಡು ನಿಮ್ ಕೆಲಸ ಮುಗಿಸ್ಕೊಡ್ರಿ. ನನಗೂ ಮರ ಹತ್ತಕ್ ಬರಂಗಿದ್ರಿ. ಇಷ್ಟಾದರೂ ಕರುಣಿಸಿದೆಯಲ್ಲ, ಮಹಾದಾನಂದವಾಯಿತು. ನಿನ್ನ ಮನೋಬಯಕೆಯಂತೆ ಶಿವ ಕರುಣಿಸಿದರೆ ಬರಡು ಬಸಿರಾಗಬಹುದು. ಶಿವನಿತ್ತರೆ ಶಿವಗರ್ಪಿಸುವೆ, ಇಲ್ಲದಿದ್ದರೆ ನಾನು ಅವರಂತೆ ಉಪವಾಸವಿರುವೆ.
ಬಂತ್ರಿ, ನಮ್ಮ ತೋಟಕ್ಕೆ ಬಂದು ಬಾರಿ ಶಿವ ಪೂಜೆ ಕುಂತ್ಕೊಂಡ್ರಿ ಅಪ್ಪ. ಒಳ್ಳೆದಾಯ್ತು, ಅದಕ್ಕಿಷ್ಟು ಗಾಬರಿ ಪಟ್ಟು ಓಡಿ ಬಂದೆಯಾ? ಅಯ್ಯೋ ಪೂರಾ ಹೇಳೋವರ್ದು ಕೇಳ್ರಿ. ಈ ದಿನ ಶಿವ ಪೂಜೆ ಮಾಡಿಲ್ಲ, ನಾನು ಶಿವಹಸ್ತನ ಆತನಿಗೊಂದು ಕಾಯಿ ಕೊಡು ಅಂತ ಕೇಳ್ದೆ. ನಾನು ನಿಮ್ಮನ್ನು ಕೇಳ್ದೆ, ಕೊಡಲ್ಲ ಅಂತ ಖಂಡಿತವಾಗಿ ಹೇಳಿದೆ. ಅಲ್ಲಿಗೂ ಬರುವ ಬಳ ಕಾಡಿದ್ರೆ ಅಪ್ಪ, ಆ ಬಾವಿ ಹತ್ರ ಒಂದು ಬರ್ಡ್ ಮರ ಇತ್ತಲ್ರಿ, ಅದು ಯಾರ್ದು ಇದು ಜವಾಬ್ದಾರಿ ಇಲ್ಲ, ನೀನು ಇದ್ರೆ ಹರ್ಕೊಳಪ್ಪ ಅಂತ ಹೇಳಿದ್ ನೋಡ್ರಿ. ಹೇಳಿದ ಕೂಡ ಶಿವ ಅಂತಂದು ಕುಳ್ತ ತನ್ನ ಹತ್ರ ಇದ್ದ ಹಂಗಾರ ಮರಕ್ಕೆ ಹಚ್ಚಿದ್ರಿ. ಮರದ ತುಂಬ ಕಾಯಿ ಬಿಟ್ಟು ಅವನ ಹತ್ರ ಬಾಗಿ ಕಾಯಿ ಕೊಡ್ತೀರಿ ಅಪ್ಪ. ಇದನ್ನ ಕಣ್ಣಾರ ಕಂಡ ನಾನು ನಿಮ್ಗೆ ತಿಳಿಸೋದಂತಂದು ಓಡೋಡ್ ಬಂದ್ರಿ ಅಪ್ಪ. ತಪ್ಪು ಮಾಡಿದೆ, ನೀನು ಅವರಿಗೆ ಕಾಯಿಯನ್ನು ಕೊಡಬೇಕಾಗಿತ್ತು. ಅಲ್ರಿ, ನನ್ನ ತೋಟದಂತ ನೋಡ್ಕೊಂಡು ಹೋಗ್ತಾನಂತಂದು ಪ್ರಮಾಣ ಮಾಡೇನಲ್ರಿ, ಅದಕ್ಕೆ ತಪ್ಪಲ್ಲೇನ್ರಿ? ಹಾಗೆ ಮಾಡಿದ್ದು ಒಂದು ರೀತಿ ಒಳ್ಳೆಯದಾಯಿತು, ಇಲ್ಲದಿದ್ದರೆ ಮಹಾತ್ಮರ ಪವಾಡಗಳು ನಮಗೆ ತಿಳಿಯಲಾರವು. ಹೌದು ಬಿಡ್ರಿ, ಅವ್ರ ಮಹಾತ್ಮರ. ಅವ್ರ ನೋಡಿದ್ರ ಸಿಟ್ಟು ಅನ್ನೋದು ದೀಪ ಹಚ್ಚಿ ಹುಡುಕಿದ್ರು ಸಿಗೋದಿಲ್ಲ ನೋಡ್ರಿ. ಆತ ತಪ್ಪಿಗೆ ಮನೆ ಕರೆತರು ಹೋಗುವಾಗ ಮೇಳ ಭಜಂತ್ರಿಯೊಂದಿಗೆ ಹೋಗಬೇಕು. ಸುಮಂಗಲ ಆನಂದಿದ್ದರು ಅಂತ ಇವರೆಲ್ಲ ತಿಳಿಸಿ ಬಾ. ಆಗ್ಲಿ ಕೊಡ್ರಿ. ನಮ್ಮ ಮನೆ ಪಾವನವಾಯಿತು. ನಮ್ಮ ಸೇವೆಯನ್ನು ಸ್ವೀಕರಿಸಿ ನನ್ನ ಮನ ಸಂತೋಷಪಡಿಸಿತು. ಅಯ್ಯ ಗೌಡರೇ, ನನ್ನಿಂದ ನಿಮಗೀಗ ಸಂತೋಷವಾದರೂ ಮುಂದೆ ಬಹು ಬೇಸರವಾಗುವುದು. ಕಾರಣವೇನು? ಜನಕೋಟಿಯು ತೋರಿಸುತ್ತಿರುವ ಅತ್ಯಾಧಾರಗಳ ಕಂಡು ಚಿತ್ತವನ್ನು ಕೆಡಿಸಿಕೊಂಡಿಹನು. ಆದರೆ ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾದುದರಿಂದ ಮತ್ಸರದ ಬೀಜವನ್ನೇ ಬಿತ್ತಿಕೊಂಡಿಹನು ಹೃದಯದಲ್ಲಿ. ಬೇಡಗೌಡರೇ, ಆ ರಾಜ ಮಹಾಧೂರ್ತ ಇರಬಹುದು. ನಿನಗಾಗಿ, ನಿನ್ನ ದೇಹ ರಕ್ಷಣೆಗಾಗಿ ಈ ದೇಹದ ಬಲಿದಾನವನ್ನು ಕೊಡು. ಬರೀ ಒಂದು ದೇಹ ಬೇಕೆ? ನಿನ್ನ ವಂಶವನ್ನೇ ಮೀಸಲಿರಿಸಿರುತ್ತಲೂ ಉಳಿದಾರನು ನಿನ್ನ ಬಸವ. ನಿರ್ಮೂಲನಕ್ಕಾಗಿ ಅಂತರ್ದಾಹನವಾಗುತ್ತಿದೆ ಕರುಣಾರಸ ಎನ್ನುವುದರಿಂದ. ಬೇಡ ಪ್ರಭು, ಹಿತನುಡಿಯಿಂದ ಯಶಸ್ಸುವ ಈ ಕಾರ್ಯ ರಂಗಕ್ಕಿಳಿಯಬೇಡಿರೆಂದು. ಇದರಿಂದ ನಿಮ್ಮ ನಾಶ ಖಂಡಿತ. ನಾಶ ಆಶಗಳ ಪುಟಗಳನ್ನು ಕಿತ್ತೊಗೆದು ಧಾವಿಸಿಯನು ಪ್ರಾಯಿಸಿದ ಬಸವ, ನೀನಿಂದು ಪಾರಾಗಿ ಹೋಗಲಾರೆ. ದೂರತಲಗವಲ್ಲ ಅಂತ ಈ ಧರ್ಮಮೂರ್ತಿಯ ಒಂದು ಕೂದಲು ಸಾಕು ಮುಗಿಸಿಕೊಳ್ಳಲಾರೆ. ಸಿದ್ಧರಾಗುವುದಕ್ಕೆ ರಕ್ಷಣೆ ಬಂದ ಮದಗಜ, ನಿಮ್ಮ ಉಳಿವಿಕೆಗಾಗಿ ಈ ಧರ್ಮದಲ್ಲಿ ಯಾರೂ ಇಲ್ಲ. ನಿಮ್ಮ ಭಾವನೆ ತಪ್ಪು ಪ್ರಭು. ಸರ್ವಾಂತರ್ಯಾಮಿಯಾದ ಶಿವನಿರುವನೆಂಬುದನ್ನು ಮರೆಯದಿರಿ. ಇರುವನು, ಹಿಂದಿದ್ದ ತೆರದಿ ಹಿಂದಿಲ್ಲ ಶಿವ ನಿನಗಾಗಿ. ಕೈಲಾಸದಲ್ಲಿ ಶಿವ ಸತ್ಯದೊಡನೆ ಲೋಲಾಪರನಾಗಿ ಜಗದ ಜಂಜಾಡಿನಿಂದ ದೂರವಾಗಿದ್ದಾನೆ. ನೀನೆಷ್ಟು ಅರಚಿದರೂ ಆಲಿಸಲಾರನು ನಿನ್ನ ಆರ್ಥನಾದವನ್ನು. ಆ ಷಂಡ ಶಿವನಿಂದ ನಿನಗೆ ಯಾವ ಸಹಾಯವೂ ಲಭಿಸಲಾರದು. ಜಾಗ್ರತೆ. ನೀಲಕಂಠನನ್ನು ನಿಂದಿಸಿ ನೀನಿನ್ನು ಉಳಿಯಲಾರೆ. ತೋಟ ಕೆಡುವ ಮುನ್ನ ಮರ್ಕಟನ ಮಸ್ತಕ ಕೆಟ್ಟಂತಾಗಿದೆ ನಿನ್ನ ಪಾಡು. ಯಾರು ಮರ್ಕಟನ ಮುಂದನು ನೋಡು ಹಾಗಾದ್ರಿ. ಜಗದಲ್ಲಿ ನಾ ಪಾಪಿಗೆ ತಕ್ಕ ಪ್ರಾಶ್ಚಿತಾನೆ ಕೊಟ್ಟು
ನನ್ನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಪ್ರಾರ್ಥನಾಗಿ ಮಾಡುತ್ತದೆ. ಜಗದಲ್ಲಿ ಅಧರ್ಮಕ್ಕೆ ಯಾವಾಗಲೂ ಅಳಿಗಾಲ ಎಂಬುದನ್ನು ಈಗಲಾದರೂ ತಿಳಿದುಕೊಂಡೆಯ ಪ್ರಭು. ಮುಗಿಯಿತು ನಿಮ್ಮ ಇಹಲೋಕದ ಜೀವನ. ಶರೀರದಿಂದ ಪ್ರಾಣವನ್ನು ಬೇರ್ಪಡಿಸಿ ಬೇಗ ನಿಶ್ಚಿಂತರಾಗಿರಿ. ತಂದೆ, ಒಂದು ಅಭಯವನ್ನು ದಯಪಾಲಿಸುವವರೆಗೂ ಭೂಲೋಕದಿಂದ ಬೇರಾಗಲಾರೆ ತಂದೆ. ತಥಾಸ್ತು. ಕೇಳಿಕೊ ನಿನ್ನ ಯಾವ ಬಯಕೆ. ತಂದೆ, ಮುಂಬರುವ ಶತಕಗಳಲ್ಲಿ ಶಪಿಸುವುದು ಜನಾಂಗ ನನ್ನನ್ನು ನಾ ಮಾಡಿದ ಕರ್ಮಕ್ಕಾಗಿ. ಮಹಾತ್ಮರಿಗೆ ಹಿಂಸೆ ಕೊಟ್ಟರೆ ಶಿವನೇನಂತ ನಾವಾಗುವೆಂಬ ಅರಿವು ಮೂಡುವಂತೆ ನಿನ್ನ ಚರಿತ್ರೆ ಸಾರಬೇಕು. ತರೆಯಲಿ ತಂದೆ, ನನಗೊಂದು ಅಭಯವನ್ನು ದಯಪಾಲಿಸುವವರೆಗೂ ಭೂಲೋಕದಿಂದ ಬೇರಾಗಲಾರೆ ತಂದೆ. ತಥಾಸ್ತು. ಪ್ರಭು, ಬರಲಿರುವ ಶತಕಗಳಲ್ಲಿ ಉದಯಿಸುವನು ಕವಿಯೊಬ್ಬ ನಿನ್ನ ಚರಿತ್ರೆಯ ಜನರಿಗೆ ಸಾರಲು. ನಾಟಕ ರೂಪದಲ್ಲಿ ಬರೆದ ನಿನ್ನ ಚರಿತ್ರೆಯು ತಲೆ ಮುಳುಗುವವರಿಗೆ ಪರಿಶೋಭಿಸುವುದೂ ಜನರ ಹೃದ್ಮನಗಳಲ್ಲಿ. ನೀವಿನ್ನು ಚಿಂತಿಸುವ ಕಾರಣವಿಲ್ಲ. ಶಿವಧ್ಯಾನ ಮಾಡುತ್ತಾ ಭೂಲೋಕದಿಂದ ಬಯಲಾಗು. ಧನ್ಯನಾದೆ ತಂದೆ, ಧನ್ಯನಾದೆ. ವಿಷವಿಟ್ಟವರಿಗೆ ಹಾಲರಿವ ನಿಮ್ಮ ಶರಣ ಮಾರ್ಗ ಎಂತಹುದು ತಂದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಲ್ಲೇ ನಮ್ಮ ತಪ್ಪನ್ನು ಕ್ಷಮಿಸಿಬಿಡಿ. ಹಿಂಸೆ ಕಾರ್ಯಗೈಯಲು ಸಿದ್ಧರಾಗಿ ಬಂದ ನೀವು ಈ ಘಟನೆಯನ್ನು ನೋಡಿ ಮುಂದೆ ಹಿಂಸೆ ಮಾಡಲು ಮನಸ್ಸು ಮಾಡಬೇಡಿರಿ. ನನ್ನ ಗುರು ಕೊಟ್ಟೂರೇಶ್ವರನ ರಥೋತ್ಸವದ ನಿಮಿತ್ತ 700 ಮನೆಯ ನಾಯಕರ ಜನಾಂಗ, ಹೆಂಡರು, ಮಕ್ಕಳು ಸಹಿತ ಬಡತನದಿಂದ ಬಂದು ಬಾಗಳಿಯ ಜಾತ್ರೆ ಮಾಡಿಕೊಂಡು ಹರಪುರಿಗೆ ಹಿಂತಿರುಗಿರಿ. ಇದುವರೆಗೂ ಹಿಂಸೆ ಕಾರ್ಯಗಳಲ್ಲಿಯೇ ಮಗ್ನರಾಗಿ ಬಂದ ನಿಮ್ಮ ವಂಶಗಳಿಗೆ ಭವಿಷ್ಯದಲ್ಲಿ ಧನಲಕ್ಷ್ಮಿ ಒಲಿಯದಿರಲಿ. ನಿಮಗಿದೇ ಶಾಪ. ಹೊರಡಿರಿ. ಅಸಾಮಾನ್ಯ ಪುರುಷ, ನನಗೇನನ್ನು ಕರುಣಿಸಿ. ಗೌಡರೇ, ನೀವು ಕರುಣಾಶಾಲಿಗಳು. ನಿಮ್ಮ ಕರುಣೆಯನ್ನು ನೋಡಿ ಶಿವನು ಶ್ರೀಯನ್ನು ಅರ್ಪಿಸಿದ್ದಾನೆ. ನಿಮ್ಮ ವಂಶವೃಕ್ಷ ವರ್ಧಿಸಲಿ. ನೀವು ನಾಡಿನ ಮುಂದಾಳುಗಳಾಗಿ ಪ್ರತಿ ವರ್ಷ ಚೈತ್ರ ಶುದ್ಧ ನವಮಿಯ ದಿನ ಶ್ರೀ ಗುರು ಕೊಟ್ಟೂರೇಶ್ವರನ ರಥೋತ್ಸವವನ್ನು ನಡೆಸಿಕೊಂಡು ಬರಬೇಕು. ಊರಲ್ಲಿಯ ಪ್ರತಿಯೊಂದು ಶಿವಾಲಯಗಳು ಶುಚಿಯಾಗಿರುವಂತೆ, ಧರ್ಮ ಹಾಳಾಗದಂತೆ ನೀವು ನಡೆಸಿಕೊಂಡು ಬರಬೇಕು. ಆಗಲಿ ತಂದೆ. ಶಿವನದ ಸಂಪತ್ತು ಸೇರಳವಾಗಿದೆ. ಶಿವನದ ಸಂಪತ್ತನ್ನು ಶಿವನಿಗೆ ಅರ್ಪಿಸಲು ಹಿಂಜರಿಯಲ್ಲ. ನಿನ್ನ ಮತ್ತು ಕೊಟ್ಟೂರೇಶ್ವರನ ರಥೋತ್ಸವಕ್ಕಾಗಿ 60,000 ಕಂಬದ ಮಠ, ಗಡ್ಡಿಯ ರಥ, ಮುಸುಕಿನ ಬಾವಿನ ಕಟ್ಟಿಸಿ ನಾಳೆ ಚೈತ್ರ ಶುದ್ಧಿ ನವಮಿ ದಿನ ಬಸವಣ್ಣ ಜಾತ್ರೆ ಹಸಿ ವಿಜೃಂಭಣೆ ಆಚರಿಸುವೆ. ತಥಾಸ್ತು. ಜೀವ ಸಮಾಧಿ ಹೋಗ್ಬೇಕಂದ್ರ ಮಹಾತ್ಮರಿಂದ ಮಾತ್ರ ಸಾಧ್ಯ. ಅವರು ಸಮಾಜ ಅವ್ರಿಗೆ ಸಾಕಾಗುತ್ತಲಿ ಜನರಿಗೆಲ್ಲ ಹೇಳಿ ಒಂದ್ ಸಣ್ಣ ಮನೆ ಮಾಡ್ಕೊಂಡಿರ್ತಾರ. ಆ ಸಣ್ಣ ಮನೆಯಾಗ ಹೋಗಿ ಬಾಗಿಲು ಶಿವ ಪೂಜೆ ಮಾಡ್ತಾ ಮಾಡ್ತಾ ಬಾಗಿಲು ಬಂದೋಬಸ್ತ್ ಮಾಡ್ಕೊಂತಾರ. ಹೊರಗಿನ ಜನ ಹೊರಗ ಬಾಗಿಲು ಬಂದೋಬಸ್ತ್ ಮಾಡ್ತಾರ. ಅಲ್ಲ, ಅವ್ರು ಒಳಗ್ ಹೋದ್ರ ಹೊರಗ್ ಬರದ್ ಯಾವಾಗ? ಉಣ್ಣದ್ ಯಾವಾಗ? ತಿನ್ನದ್ ಯಾವಾಗ? ಶಿವ ಪೂಜೆ ಮಾಡ್ಕೊಳದ್ ಯಾವಾಗ? ಅವ್ರಿಗೆಲ್ಲ ಉಣ್ಣದ ತಿನ್ನದ ಶಿವಧ್ಯಾನ ಮಾಡ್ತಾ ಮಾಡ್ತಾ ಒಂದೊಂದಿನ ಶಿವನ್ ಪಾದ ಸೇರ್ತಾರ. ಅಯ್ಯಯ್ಯೋ, ಹಂಗಾದ್ರೆ ಗೋಡೆ ಬಸಪ್ಪ ಗಡಗಡ ಹೋಗಂಬ, ಗಡಗಡ ಹೋಗಿ ನೋಡಂಬ. ನಾನಿನ್ನು ಹೊರಡಲು ನೀವೆಲ್ಲರೂ ಸಂತೋಷದಿಂದ ಆಶೀರ್ವದಿಸಿ ಬೀಳ್ಕೊಡಿರಿ. ಅಣ್ಣಗಳಿರ, ನನ್ನಿಂದ ನಿಮ್ಮಲ್ಲಿ ಯಾರಿಗಾದರೂ ಹಾನಿಯಾಗಿದ್ದರೆ, ಮನನ್ವಯಿಸಿದ್ದರೆ ಅಂಥವರನ್ನು ನಾನು ಕ್ಷಮೆ ಕೇಳಿಕೊಳ್ಳುವೆ. ನನ್ನನ್ನು ಆಶೀರ್ವದಿಸಿ ಬೀಳ್ಕೊಡಿರಣ್ಣ. ಯಪ್ಪ, ನೀವು ಭೂಮಿ ಮೇಲೆ ಕಣ್ಣಿಲ್ದರಿ ಕಣ್ಣು, ಮಕ್ಕಳ್ದರಿ ಮಕ್ಕಳು ಎಲ್ಲರನ್ನು ಕೊಟ್ಟಪ್ಪ. ಈಗ ನೀವು ಹೋದ್ಮೇಲೆ ನಾವು ಯಾರನ್ನ ಕೇಳೋಣಪ್ಪ? ಅಣ್ಣ, ಕೊಟ್ಟವನು ನಾನಲ್ಲ, ಆ ಶಿವ. ನೀವೆಲ್ಲರೂ ನಿಷ್ಕಾಮ ಭಕ್ತಿಯಿಂದ ಶಿವನನ್ನು ಸದಾಕಾಲ ಸ್ಮರಿಸಲು ನಿಮ್ಮ ಕರೆಗೆ ಹೋಗೊಟ್ಟು ಶಿವನು ನಿಮ್ಮ ಮನೋಬಯಕೆಗಳ ಈಡೇರಿಸುವನು. ನೀವಿನ್ನು ಚಿಂತಿಸಿದರೆ ಉಳಿದಿರುವ ಎಲ್ಲ ಕಾರ್ಯಗಳನ್ನು ನನ್ನ ಸುತನಾದ ಮಲ್ಲಿಕಾರ್ಜುನಿಗೆ ಒಪ್ಪಿಸಿದೆ. ಎಲ್ಲ ಕಾರ್ಯಗಳಿಗೂ ಅವನೇ ಒಡೆಯನಾಗಿರುತ್ತಾನೆ. ನಾನಿನ್ನು ನನ್ನ ಜೀವಂತ ಸಮಾಧಿ ಹೋಗಲು ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡಿರಣ್ಣ.